ರಾಮಾಯಣದ ಸ್ವಾರಸ್ಯಕರ ಕಥೆ. ಹನುಮಂತ ಮತ್ತು ಮೈನಾಕ ಪರ್ವತ. ಸೀತಾದೇವಿಯನ್ನು ಹುಡುಕಲು ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಯ ಕಡೆಗೆ ಹೊರಟನು. ಅವನು ಆಕಾಶದಲ್ಲಿ ಮಿಂಚಿನ ವೇಗದಲ್ಲಿ ಹಾರುತ್ತಿದ್ದನು. ಆ ಸಮಯದಲ್ಲಿ ಸಮುದ್ರದೇವನು ಹನುಮಂತನ ಭಕ್ತಿ ಮತ್ತು ಸಾಹಸವನ್ನು ನೋಡಿ ಸಂತೋಷಪಟ್ಟನು. ಹನುಮಂತನಿಗೆ ಸ್ವಲ್ಪ ವಿಶ್ರಾಂತಿ ಸಿಗಲಿ ಎಂದು ಯೋಚಿಸಿ ಸಮುದ್ರದ ಮಧ್ಯದಲ್ಲಿದ್ದ ಮೈನಾಕ ಪರ್ವತವನ್ನು ಮೇಲಕ್ಕೆ ಬರಲು ಹೇಳಿದನು. ತಕ್ಷಣ ಸಮುದ್ರದ ಅಲೆಗಳನ್ನು ಸೀಳಿ ಚಿನ್ನದಂತೆ ಹೊಳೆಯುವ ಮೈನಾಕ ಪರ್ವತ ಮೇಲಕ್ಕೆ ಎದ್ದಿತು. ಮೈನಾಕನು ಹನುಮಂತನ ಮುಂದೆ ಬಂದು ಹೇಳಿದನು, ಓ ಹನುಮಂತ, ನೀನು ಶ್ರೀರಾಮನ ಕಾರ್ಯಕ್ಕಾಗಿ ಹೋಗುತ್ತಿದ್ದೀಯಾ? ನಿನ್ನ ಪ್ರಯಾಣ ತುಂಬ ದೂರವಾಗಿದೆ. ಸ್ವಲ್ಪ ಸಮಯ ನನ್ನ ಮೇಲೆ ವಿಶ್ರಾಂತಿ ಪಡೆದು ನಂತರ ಹೋಗು. ಮೈನಾಕ ಪರ್ವತದ ಮಾತು ಪ್ರೀತಿ ಮತ್ತು ಗೌರವದಿಂದ ಕೂಡಿತ್ತು. ಆದರೆ ಹನುಮಂತನು ವಿನಯದಿಂದ ಉತ್ತರಿಸಿದನು, ಮೈನಾಕ, ನಿನ್ನ ಆತಿಥ್ಯಕ್ಕೆ ನಾನು ಋಣಿ. ಆದರೆ ನಾನು ರಾಮಕಾರ್ಯಕ್ಕೆ ಹೊರಟಿದ್ದೇನೆ. ಸೀತಾಮಾತೆಯನ್ನು ಕಂಡುಹಿಡಿಯುವವರೆಗೆ ನನಗೆ ವಿಶ್ರಾಂತಿ ಬೇಡ. ಹೀಗೆ ಹೇಳಿ ಹನುಮಂತನು ತನ್ನ ಕೈಯಿಂದ ಮೈನಾಕ ಪರ್ವತವನ್ನು ಸೌಮ್ಯವಾಗಿ ಸ್ಪರ್ಶಿಸಿದನು. ಅದು ಅವನ ಆತಿಥ್ಯವನ್ನು ಸ್ವೀಕರಿಸಿದ ಸಂಕೇತವಾಗಿತ್ತು. ನಂತರ ಹನುಮಂತನು ಮತ್ತೆ ಆಕಾಶಕ್ಕೆ ಹಾರುತ್ತಾ ಲಂಕೆಯ ಕಡೆಗೆ ಹೊರಟನು. ಮೈನಾಕ ಪರ್ವತ ಹನುಮಂತನ ಕರ್ತವ್ಯನಿಷ್ಠೆ ಮತ್ತು ಭಕ್ತಿಯನ್ನು ನೋಡಿ ಆಶ್ಚರ್ಯಪಟ್ಟಿತು. ದೇವತೆಗಳು ಸಹ ಹನುಮಂತನನ್ನು ಹೊಗಳಿದರು. ಕಥೆಯ ನೀತಿ: ಕರ್ತವ್ಯದ ಮುಂದೆ ಸುಖ ಮತ್ತು ವಿಶ್ರಾಂತಿ ಚಿಕ್ಕದು. ಗುರಿಯ ಮೇಲೆ ಏಕಾಗ್ರತೆ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ಇನ್ನೊಂದು ಸ್ವಾರಸ್ಯಕರ ರಾಮಾಯಣದ ಕಥೆಯೊಂದಿಗೆ. ನಮಸ್ಕಾರಗಳು.